ನಮಸ್ಕಾರ ಸ್ನೇಹಿತರೆ. ಅಡುಗೆಯ ಸುವಾಸನೆ ಮನ ಗೆಲ್ಲುತ್ತದೆ. ಪ್ರೀತಿಯಿಂದ ಮಾಡಿದ ಅಡುಗೆ ಹೊಟ್ಟೆ ಮಾತ್ರ ಅಲ್ಲ, ಹೃದಯವನ್ನು ತುಂಬುತ್ತದೆ. ಇಂದು ನಾವು ತುಂಬ ರುಚಿಯಾದ ಮನೆ ಸ್ಟೈಲ್ನಲ್ಲಿ ತೊಂಡೆಕಾಯಿ ಕರಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ತೊಂಡೆಕಾಯಿ ಚೆನ್ನಾಗಿ ತೊಳೆದು ನಾವು ಬದನೆಕಾಯಿ ಕಟ್ ಮಾಡ್ಕೋತೀವಲ್ವ, ಆ ರೀತಿಯಾಗಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ನಾವು ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಈ ಥರ ಆಪೋಸಿಟ್ ನಾವು ಕಟ್ ಮಾಡ್ಕೋಬೋದು. ಎರಡು ರೀತಿಯಲ್ಲಿ ಯಾವ ಥರ ಬೇಕಾದರೂ ನಾವು ಕಟ್ ಮಾಡ್ಕೋಬೋದು. ನೋಡಿ, ಈ ಥರ ಕಟ್ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳಿ. ಈಗ ನಾವು ಒಂದು ಮಿಕ್ಸಿ ಜಾರ್ ತಗೋಬೇಕಾಗುತ್ತೆ. ಆ ಮಿಕ್ಸಿ ಜಾರಿಗೆ ನಾವು ಅರ್ಧ ಕಪ್ಪಷ್ಟು ಶೇಂಗಾ ತಗೊಂಡಿದ್ದೀನಿ, ಅರ್ಧ ಕಪ್ಪಷ್ಟು ನಾನು ಕಾಯಿ ತಗೊಂಡಿದ್ದೀನಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಗಸಗಸೆ, ಹಾಗೆ 1 ಟೇಬಲ್ ಸ್ಪೂನಷ್ಟು ಗೋಡಂಬಿ. ಇಷ್ಟೆಲ್ಲ ನಾವು ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಇರಬೇಕು ಪೇಸ್ಟು. ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಸೈಡ್ಗಿಡಿ. ಹಾಗೆ ಒಂದು ಪ್ಯಾನ್ನ ಹೀಟ್ ಮಾಡ್ಕೋಬೇಕು. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ನಾವು ಎಣ್ಣೆ ಹಾಕಿ ನಾವು ಕಟ್ ಮಾಡ್ಕೊಂಡಿದ್ದೀವಲ್ವ ತೊಂಡೆಕಾಯಿ, ಆ ತೊಂಡೆಕಾಯಿನ ನಾವು ಡೈರೆಕ್ಟಾಗಿ ಬಾಣಲಿಗೆ ಹಾಕ್ಕೊಂಡು ನಾವು ರೋಸ್ಟ್ ಮಾಡ್ಕೋಬೇಕು. ಅಟ್ಲೀಸ್ಟ್ 10 ಮಿನಿಟ್ಸ್ ಆದರೂ ರೋಸ್ಟ್ ಮಾಡ್ಕೋಬೇಕು. ನೋಡಿ, ಈಗ ನೋಡ್ತಿದ್ರಲ್ವಾ, ಈ ಥರ ಬರಬೇಕು ಕಾಯಿ. ಈ ಥರ ನಾವು ರೋಸ್ಟ್ ಮಾಡ್ಕೊಂಡಾಗ ಕಲರ್ ಚೇಂಜ್ ಆಗಬೇಕು, ಬ್ರೌನ್ ಕಲರ್ ಬರಬೇಕು, ಅದು ಸಾಫ್ಟಾಗಿ ಹೋಗಬೇಕು. ಅಲ್ಲಿವರೆಗೂ ನಾವು ಎಣ್ಣೆಯಲ್ಲಿ ಹುರ್ಕೋಬೇಕಾಗುತ್ತೆ. ನಾನು ಸೈಡ್ಗೆ ಎತ್ತಿಟ್ಕೋತಿದ್ದೀನಿ ಇದನ್ನ ಹುರ್ಕೊಂಡಿರೋದು. ಈಗ ನಾವು ಒಂದು ಪ್ಯಾನ್ಗೆ ಒಂದು 3 to 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಹಾಗೆ ಸೋಂಪು ಹಾಕ್ಕೋತಿದ್ದೀನಿ, ಹಾಗೆ 1 ಚಕ್ಕೆ ಹಾಕ್ಕೋತಿದ್ದೀನಿ, ಹಾಗೆ ನಾವು ಸಾಸಿವೆ ಮತ್ತು 2 ಈರುಳ್ಳಿನ ಸಣ್ಣದಾಗಿ ಈ ಥರ ನಾನು ಚಾಪ್ ಮಾಡಿಕೊಂಡು ಹಾಕ್ಕೋತಿದ್ದೀನಿ. ಇದು ಅಷ್ಟೇ ಎಣ್ಣೆಯಲ್ಲಿ 5 ಮಿನಿಟ್ಸು ನಾವು ಹುರ್ಕೋಬೇಕಾಗುತ್ತೆ. ಇದು ಅಷ್ಟೇ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನಾವು ಎಣ್ಣೆಯಲ್ಲಿ ಹುರ್ಕೋಬೇಕಾಗುತ್ತೆ. ಅಟ್ಲೀಸ್ಟ್ ಸ್ಮೆಲ್, ಹಸಿ ಸ್ಮೆಲ್ ಏನೈತೆ ಅದೆಲ್ಲನೂ ಹೋಗಿಸ್ಬೇಕು ಅದು. ಮತ್ತು ನಾನು ಒಂದು 10ರಿಂದ 15 ನಾನು ಕರಿಬೇವಿನ ಸೊಪ್ಪು ಹಾಕ್ಕೋತಿದ್ದೀನಿ. ಇದಾದಮೇಲೆ ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು 1 ಟೇಬಲ್ ಸ್ಪೂನಷ್ಟು ನಾನು ಹಾಕ್ಕೊಂಡಿದ್ದೀನಿ. ಇದು ಅಷ್ಟು ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೋಬೇಕಾಗುತ್ತೆ, ಹಸಿ ಸ್ಮೆಲ್ ಹೋಗೋವರೆಗೂ. ಹಾಗೆ ನಾನು 1 ಟೊಮೊಟೊನ ಮಿಕ್ಸಿಗೆ ಹಾಕಿ ನಾನು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲ ನೀವು ಡೈರೆಕ್ಟಾಗಿ ಸಣ್ಣದಾಗಿ ಚಾಪ್ ಮಾಡಿಕೊಂಡು ಬೇಕಾದರೆ ಹಾಕ್ಕೋಬೋದು. ಯಾಕಂದರೆ ಮಿಕ್ಸಿಗೆ ಹಾಕ್ಕೊಂಡ್ರೆ ನಾವು ಬೇಗ ಫ್ರೈ ಮಾಡ್ಕೋಬೋದು. ಇಲ್ಲಾಂತಂದರೆ ಸಾಫ್ಟ್ ಆಗೋವರೆಗೂ ನಾವು ವೆಯ್ಟ್ ಮಾಡ್ಕೋಬೋದು, ಹೇಗಾದರೂ ಮಾಡ್ಕೋಬೋದು. ನೋಡಿ, ಈ ಥರ ಎಣ್ಣೆ ಬಿಟ್ಕೋಬೇಕು, ಅಲ್ಲಿವರೆಗೂ ನಾವು ಎಣ್ಣೆಯಲ್ಲಿ ಹುರ್ಕೋಬೇಕಾಗುತ್ತೆ, ಅದು ಹಸಿ ಅಂಶ ಹೋಗೋವರೆಗೂ. ಈ ಥರ ಬಿಟ್ಕೊಂಡ್ರೇ ಅದು ಟೇಸ್ಟನ್ನು ಚೆನ್ನಾಗಿ ಬರೋದು. ಈಗ ನಾವು ಫಸ್ಟು ಮೊದಲಿಗೆ ಕಾಯಿ ಇವೆಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೆ ಅಲ್ವಾ, ಆ ಪೇಸ್ಟನ್ನ ನಾವು ಹಾಕ್ಕೊಂಡು ಇದು ಸಹ ಅಷ್ಟೇ ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಆದರೂ ನಾವು ಎಣ್ಣೆಯಲ್ಲಿ ಹುರ್ಕೋಬೇಕು. ಅದರಲ್ಲಿ ಇರೋ ಹಸಿ ಅಂಶ ಹೋಗೋವರೆಗೂ ಒಂದು 5 ಮಿನಿಟ್ಸ್ ಹುರ್ಕೊಂಡ್ರೆ ಅದಕ್ಕೆ ನಾವು ಚೆನ್ನಾಗಿರೋದು. ಮೇನ್ ಇದಕ್ಕೆ ಗೋಡಂಬಿ ಮತ್ತು ಗಸಗಸೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಕರ್ರಿ. ಆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಹಾಗೆ ನಾನು 1 ಟೇಬಲ್ ಸ್ಪೂನಷ್ಟು ನನ್ನ ಧನಿಯಾ ಪುಡಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ನಾನು ಸಾಲ್ಟ್ ಹಾಕ್ಕೊಂಡಿದ್ದೀನಿ, ಹಾಗೆ ಚಿಲ್ಲಿ ಪೌಡ್ರು ಹಾಕ್ಕೋತಿದ್ದೀನಿ. ಹೀಗೆ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಹುರ್ಕೋತಿದ್ದೀನಿ, ಯಾಕಂದರೆ ತಳ ಹಿಡಿಯುತ್ತೆ, ಅದಕ್ಕೋಸ್ಕರ ಈ ಥರ ಹಾಕ್ಕೊಂಡು ಒಂದು 5 ಮಿನಿಟ್ಸ್ ನಾವು ಎಣ್ಣೆಯಲ್ಲಿ ಹುರ್ಕೊಂಡ್ರೆ ಅದು ಸ್ಮೆಲ್ಲೆಲ್ಲ ಹೋಗಿ ಕರ್ರಿ ಅನ್ನೋದು ಚೆನ್ನಾಗಿ ಹದ ಬರುತ್ತೆ. ನೋಡಿ, ಈ ಥರ ಆಗಿದ್ಮೇಲೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಗರಂ ಮಸಾಲ ಹಾಕ್ಕೋತಿದ್ದೀನಿ ಟೇಸ್ಟ್ಗೋಸ್ಕರ. ಆದಮೇಲೆ ಒಂದು ಕೈ ಆಡಿಸ್ಕೊಂಡು, ಹಾಗೆ ನಾವು ಮೊದಲು ತೊಂಡೆಕಾಯಿನ ಹುರ್ಕೊಂಡಿದ್ವಲ್ಲ, ಆ ತೊಂಡೆಕಾಯಿನ ಹಾಕ್ಕೊಂಡು ಒಂದು 5 to 10 ಮಿನಿಟ್ಸು ನಾವು ಎಣ್ಣೆಯಲ್ಲಿ ಈ ಥರ ನಾವು ಹುರ್ಕೊಂಡ್ರೆ ನಾವು ಅಷ್ಟೇ ಕರ್ರಿ ಅನ್ನೋದು ರೆಡಿ ಆಗುತ್ತೆ. ತುಂಬ ರುಚಿಯಾಗಿರುತ್ತೆ. ನೋಡಿದ್ರೆ ಆ ಟೆಕ್ಸ್ಚರು ಅದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ನಾವು ಸ್ಟಾರ್ಟಿಂಗಲ್ಲಿ ಹಾಕ್ಕೊಂಡಿದ್ವಿ. ಇವಾಗ ನಾವು ಒಂದ್ಸಲ ಟೇಸ್ಟ್ ಮಾಡಿ ನೋಡಿ, ಉಪ್ಪು ಏನಾದರೂ ಕಡಿಮೆ ಇದ್ದರೆ ನೀವು ಮತ್ತೆ ಇನ್ನೊಂದ್ಸಲ ಉಪ್ಪು ಹಾಕ್ಕೊಂಡು ಟೇಸ್ಟ್ ಮಾಡಿ. ಒಂದು 5 to 10 ಮಿನಿಟ್ಸು ನೀವು ಈ ಥರ ಕುದಿ ಬರಬೇಕು. ಇಲ್ಲಿವರೆಗೂ ಕುದಿ ಬಂದರೆ ಕರ್ರಿ ಅನ್ನೋದು ರೆಡಿ ಆಗುತ್ತೆ. ಲಾಸ್ಟಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿಕೊಂಡು ಫ್ಲೇವರ್ಗೋಸ್ಕರ ಮೇಲೆ ಹಾಕ್ಕೊಂಡ್ರೆ ಇಷ್ಟೇ. ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಈ ಥರ ನಾವು ಮುದ್ದೆಗಾಗಲಿ ಚಪಾತಿಗಾಗಲಿ ಈ ಥರ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಪ್ರೀತಿ ಮತ್ತು ಬೆಂಬಲವೇ ನಮಗೆ ದೊಡ್ಡ ಪ್ರೇರಣೆ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.